ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವ್ ಮಾಡುತ್ತಿರುವ ನಮಸ್ಕಾರಗಳು. ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕನ್ಯಾ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ, ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಕನ್ಯಾ ರಾಶಿಯವರ ಈ ತಿಂಗಳ ಆರ್ಥಿಕ ಮತ್ತು ಉದ್ಯೋಗದ ವಿಚಾರ ತಿಳಿಸೋದಾದ್ರೆ, ಮೊದಲನೇದಾಗಿ ಉದ್ಯೋಗ ವ್ಯವಸ್ಥೆ ಬಂತು ಅಂದರೆ ಸ್ವಂತ ಬುದ್ಧಿಯಿಂದ ಸ್ವಂತ ವಿಚಾರನ ನೀವು ಟೆಕ್ನಾಲಜಿನ ಬಳಸ್ಕೊಂಡು ವಿಚಾರ ಮಾಡಿದ್ರೆ ಬಹಳ ಒಳ್ಳೆಯದು. ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಲಾಸ್ಗಳಿಗೆ ನೀವೇ ಕಾರಣಕರ್ತರಾಗ್ತೀರಾ. ಎರಡನೇದಾಗಿ ಆರ್ಥಿಕ ವಿಚಾರ ಅಂತ ಬಂತಂದ್ರೆ ಸಂಪೂರ್ಣವಾಗಿ ನಿಮ್ಮ ವಿಚಾರವನ್ನು ಮತ್ತೊಬ್ಬರ ಕೈ ಕೊಟ್ಟು ನೀವು ಅದನ್ನು ಹಿಂದಿಂದ ನೋಡ್ತೀನಿ ಅನ್ನೋ ವಿಚಾರ ಬೇಡ. ಸ್ವತಃ ಏನೇ ಇದ್ರೂ ಕೂಡ ನೀವು ಮುಂದೆ ನಿಂತು ವಿಚಾರ ಮಾಡೋದ್ರಿಂದ ನಿಮ್ಮ ಲಾಭ ನಷ್ಟಗಳನ್ನ ನೀವು ಸ್ವತಃ ಕಾಣ್ಬೋದು. ಮೂರನೇ ವ್ಯಕ್ತಿಗಳು ನಂಬೋದ್ರಿಂದ ನಿಮಗೆ ಲಾಸ್ ಅಂತಕ್ಕಂಥ ಕಾಣುತ್ತೆ. ಹಳೆ ಸಾಲ ಯಾವ್ದಾದ್ರು ಇದ್ರೆ ನಿಮ್ಮ ಜೀವನದಲ್ಲಿ ಅದು ಈ ತಿಂಗಳಲ್ಲಿ ಸ್ವಲ್ಪವೇ ಕಡಿಮೆ ಆಗ್ತಾ ಬರುತ್ತೆ. ಮಿತವಾದ ಖರ್ಚನ್ನ ಮಾಡೋದ್ರಿಂದ ಬಹಳ ಒಳ್ಳೆಯದು. ಪ್ರೇಮ ಮತ್ತು ಕುಟುಂಬದ ವಿಚಾರ ನೋಡಬೇಕು ಅಂತಂದ್ರೆ, ಪ್ರೇಮದಲ್ಲಿ ಇಬ್ಬರ ನಡುವೆ ಕಲ್ಮಶಗಳು, ಮೂರನೇ ವ್ಯಕ್ತಿಗಳಿಂದ ಕಲ್ಮಶಗಳಾಗ್ಬೋದು ಅಥವಾ ಹೇಳಿಕೆ ಮಾತನ್ನು ಕೇಳ್ಕೊಂಡು ಜಗಳ ಮಾಡೋದಂಥದ್ದಾಗ್ಬೋದು, ಇದು ಹೆಚ್ಚಾಗುತ್ತೆ. ಕುಟುಂಬದ ವಿಚಾರ ಬಂತು ಅಂತಂದ್ರೆ ಸ್ವಂತ ವಿಚಾರ ಬೇಡ, ಗುರು ಹಿರಿಯರ ಮಾರ್ಗದರ್ಶನ ಆಗ್ಬೋದು. ಗುರು ಹಿರಿಯರ ಮಾತನ್ನು ಕೇಳಿಕೊಂಡು ಏನು ಮಾಡಿದ್ರು ಕೂಡ ಒಳ್ಳೆಯದಾಗುತ್ತೆ. ಆರೋಗ್ಯದ ವಿಚಾರ ಬಂತು ಅಂತಂದ್ರೆ, ಆರೋಗ್ಯದಲ್ಲಿ ಹೇಳ್ಕೊಳ್ಳೋಂಥ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ. ಜೊತೆಗೆ ಯೋಗಾಸನ ಆಗ್ಬೋದು, ಧ್ಯಾನ ಆಗ್ಬೋದು, ಇದನ್ನು ಮಾಡೋದು ಬಹಳ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರ ಪರಿಹಾರ ಮಾರ್ಗಗಳು ಏನಂತಂದ್ರೆ, ಬುಧವಾರ ಗಣೇಶನಿಗೆ ಹಳದಿ ಬಣ್ಣದ ವಸ್ತ್ರವನ್ನ ದಾನ ಮಾಡೋದಾಗ್ಬೋದು, ಅಥವಾ ಹಳದಿ ಬಣ್ಣದ ವಸ್ತ್ರವನ್ನ ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನ ದಾನ ಮಾಡೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ತಮ್ಮ ಶ್ರಮ, ವ್ಯವಸ್ಥೆ, ನಿಮ್ಮ ಸ್ವಂತ ಖರ್ಚಿನಿಂದ ಏನು ಮಾಡಿದ್ರು ಕೂಡ ಲಾಭದಾಯಕ ಅಂತ ವಿಚಾರ ಆಗುತ್ತೆ. ಮೂರನೇ ವ್ಯಕ್ತಿಗಳ ವಿಚಾರ, ಮೂರನೇ ವ್ಯಕ್ತಿಗಳ ಸಹವಾಸ ಕಡಿಮೆ ಮಾಡೋದ್ರಿಂದ ಬಹಳ ಒಳ್ಳೆಯದು. ಇದಾಗಿತ್ತು ಈ ತಿಂಗಳ ಕನ್ಯಾ ರಾಶಿಯವರ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.